ವೀಕ್ ಆಗಿದೆ ಯಾಕೆ ಹೇಳ್ತಾರೆ, ಏನು ಕಾರಣ ಅದಕ್ಕೆ? ಸಿಎಂ ಅಂತೂ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಜನಕ್ಕೆ ಏನೇನು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ರು ಅದನ್ನು ಒಂದೊಂದಾಗಿ ಅದನ್ನು ಈಡೇರಿಸ್ಕೊಂಡು ಕೊಡ್ತಿದ್ದಾರೆ. ಮೊನ್ನೆ ಒಳ ಮೀಸಲಾತಿ ನಮ್ಮ ಪ್ರಣಾಳಿಕೆ ಕೊಟ್ಟಿದ್ದು ಭರವಸೆ ಕೊಟ್ಟಿದ್ದೀವಿ, ಅದನ್ನು ಈಡೇರಿಸ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ಯಾವುದೇ ರೀತಿ ಸಿಎಂ ಅವರು ನಿಶಕ್ತರಾಗಿರೋ ಕಾರಣ ಏನಂತಂದ್ರೆ ಸರ್, ವಿಪಕ್ಷದವ್ರು ಹೇಳ್ತಾ ಇರುವಂತದ್ದು ಸಿಎಂ ಬಣದಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರನ್ನೆಲ್ಲರೂ ಕೂಡ ಒಬ್ಬೊಬ್ಬರನ್ನಾಗೆ ಏನು ಹುದ್ದೆಯಿಂದ ಕೆಳಗಿಳಿಸ್ತಾ ಪಕ್ಷದ ವಿಚಾರದ ಬಗ್ಗೆ ಅವ್ರಿಗೇನು ಗೊತ್ತಿರುತ್ತೆ. ನಮ್ಮ ಪಕ್ಷದಲ್ಲಿ ವರಿಷ್ಠರು ಅವ್ರಿಗೆ ಒಂದು ಮಾಹಿತಿ ಇರುತ್ತೆ, ಆ ಮಾಹಿತಿ ಅದಾದ್ಮೇಲೆ ತೊಗೊಂಡಿರ್ತಾರೆ. ಸೊ ನಮ್ಮ ಪಕ್ಷದ ಆಂತರಿಕ ವಿಷಯದಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಗೊತ್ತಿಲ್ಲದೆ ಸುಮ್ಮನೆ ಬೇಕಾಬಿಟ್ಟೆ ಅವರು ಹೇಳಿಕೆ ಕೊಡಬಾರ್ದು. ಅಲ್ಲ, ಈಗ ಡಿ.ಕೆ. ಸುರೇಶ್ ಆಗಲಿ ಡಿ.ಕೆ. ಅವರಾಗಲಿ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ ಸರ್, ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ, ಏನಿರ್ಬೋದು ಸರ್? ಈಗ ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಲೀಡರ್ಗಳು ಹೈಕಮಾಂಡ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಅವ್ರದ್ದೇನು ಸ್ವಂತ ಹಿತಾಸಕ್ತಿ ಇರುತ್ತೆ ಅದು ವಿಷಯಗಳನ್ನ ಮಾತಾಡೇ ಮಾಡ್ತಾರೆ. ಅದೇ ನಮ್ಮ ಸರ್ಕಾರದಲ್ಲೂ ಹೊರತಾಗಿ ನಡೀತಿಲ್ಲ. ಕಳೆದ BJP ಸರ್ಕಾರದಲ್ಲೂ ಇಲ್ವಾ, ಹಿಂದಿನ ಎಲ್ಲ ಸರ್ಕಾರಗಳಲ್ಲೂ ಹಾಗೆ ಆಗುತ್ತೆ. ಸೊ ನಮ್ಮ ಸರ್ಕಾರ ಅದರಿಂದ ಏನು ಹೊರತಾಗಿಲ್ಲ. ಸೊ ಅದೆಲ್ಲ ಮಾಮೂಲಿ ವಿಷಯ, ಒಂದು ರಾಜಕೀಯ ಪಕ್ಷ ಒಂದು ಸರ್ಕಾರ ಅಂತ ಇದ್ದಾಗ. ಸೊ ಅದಕ್ಕೇನು ಹೆಚ್ಚಿನ ಮಹತ್ವ ಕೊಡೋದು. ಯಾರ ಆ ಥರ ಹೇಳಿದ್ರೆ ಅವನ್ನ ಕೇಳಬೇಕು, ನನಗಂತೂ ಗೊತ್ತಿಲ್ಲ. ಯಾರ ಆ ಥರ ಹೇಳಿದ್ರೆ ಅವ್ರನ್ನ ಈಗಾಗಲೇ ಹೇಳಿದ್ದಾರೆ. ಸಿಎಂ ಅವರು ಅಸೆಂಬ್ಲಿನಲ್ಲಿ ಈಗಾಗಲೇ ಆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಸೊ ಸಿಎಂ ಅವರೇ ಮಾತನಾಡಿದ್ಮೇಲೆ ಹೆಚ್ಚಿಂದ ನಾವು ಮತ್ತೆ ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡಬೇಕು. ಸ್ಥಾನ ಕೊಡಬೇಕು ಅನ್ನುವಂತ ಬೇಡಿಕೆ ಇದೆ. ನಿಮ್ಮ ಸರ್ಕಾರ ಬಂದ್ರೆ ಈಗ 2.5 ವರ್ಷ ಮೇಲಾಗ್ತಾ ಬಂದಿದೆ ನಮ್ಮ ಸರ್ಕಾರ ಬಂದು. ಸೊ ಸಂಪುಟ ಪುನಾರಚನೆ ಆದಾಗ ಎಲ್ಲ MLAಗಳಲ್ಲೂ ಕೂಡ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋ ಆಕಾಂಕ್ಷೆ ಇರುತ್ತೆ. ನಮ್ಮ ವರಿಷ್ಠ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅಫ್ಕೋರ್ಸ್ ನಮ್ಮ ರಾಯಚೂರು ಜಿಲ್ಲೆ MLAಗಳು ಏನಿದ್ದಾರೆ, ದದ್ದಲ್ ಅವರು ಇರ್ಬೋದು, ಬೇರೆ MLAಗಳು ಇರ್ಬೋದು, ಎಲ್ಲರೂ ಕೂಡ ಡಿಸರ್ವಿಂಗ್ ಇದ್ದಾರೆ. ಬಟ್ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಹೈಕಮಾಂಡಿಗೆ ಬಿಟ್ಟಿದ್ದು, ನಾಯಕರುಗಳು ಬಿಟ್ಟಿದ್ದು. ಬಟ್ ನಮ್ಮ ಕಡೆಯಿಂದ ನಾವೇನು ಬೇಡಿಕೆ ಇಡಬೇಕು ಅದನ್ನ. ಅಲ್ಲ, 5 ವರ್ಷ ಸಿಎಂ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.